ಸದಾ ಒಂದೇ ಸ್ಥಳದಲ್ಲಿ ವಾಸಿಸುವ ಮೃಗಾಲಯದ ಪ್ರಾಣಿ ಪಕ್ಷಿಗಳಿಗೆ ಬೇಸಿಗೆ ಎಂದರೆ ಕೆಡದಂತಹ ಅನುಭವ. ಹಾಗಾಗಿ ಮೈಸೂರು ಚಾಮರಾಜೇಂದ್ರ ಮೃಗಾಲಯ ಅಧಿಕಾರಿಗಳು ಪ್ರಾಣಿಗಳ ತಂಪಾದ ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ಈ ಬಾರಿ ಮೈಸೂರಿನಲ್ಲಿ ದಾಖಲೆ ಮಟ್ಟದಲ್ಲಿ ಉಷ್ಣಾಂಶ ಏರಿಕೆಯಾಗಿರುವುದನ್ನು ಮನಗಂಡಿರುವಂತಹ ಜೂ ಅಧಿಕಾರಿಗಳು ಪ್ರಾಣಿ ಪಕ್ಷಿಗಳ ಜೊತೆಗೆ ಪ್ರವಾಸಿಗರಿಗೂ ಕೂಡ ತಂಪಾದ ಅನುಭವ ನೀಡುವ ಪರಿಸರ ಸ್ನೇಹಿ ಸೌಲಭ್ಯವನ್ನು ಕಲ್ಪಿಸಿದ್ದಾರೆ. ಆನೆಗಳಿಗೆ ಶವರ್ ಬಾತ್, ಜಿರಾಫೆಗಳಿಗೆ ಸ್ಪ್ರಿಂಕ್ಲರ್ ನೀರು, ಸಿಂಹ ಚಿರತೆಗೆ ಕೃತಕ ಮಳೆ, ಹಿಮಾಲಯನ್ ಕರಡಿಗೆ ಐಸ್ ಕ್ಯೂಬ್, ತಂಪಾದ ಎಳೆನೀರು ಸೇರಿದಂತೆ ವಿವಿಧ ಪ್ರಾಣಿಗಳಿಗೆ ಬೇಸಿಗೆಯ ಭಾಗ್ಯ ಲಭಿಸಿದೆ. ಮೈಸೂರಿನಲ್ಲಿ ತಾಪಮಾನ ಈಗಾಗಲೇ 36 ಡಿಗ್ರಿ ಸೆಲ್ಸಿಯಸ್ಗೆ ಏರಿಕೆ ಕಂಡಿದೆ. ಬೇಸಿಗೆ ಬಂದರೆ ಸಾಕು ಮನುಷ್ಯರೇ ಸೂರ್ಯನ ಶಾಖಕ್ಕೆ ಬಸವಳಿಯಾಗುತ್ತಾರೆ. ಹೀಗಿರುವಾಗ ಪ್ರಾಣಿಗಳ ಕತೆ ಹೇಳತೀರದು. ಇದನ್ನು ಅರಿತುಕೊಂಡೇ ಮೃಗಾಲಯದ ಸಿಬ್ಬಂದಿ ಪ್ರತಿದಿನ ಸ್ಪ್ರಿಂಕ್ಲರ್ ಮೂಲಕ ನೀರನ್ನ ಪ್ರಾಣಿಗಳ ಮೇಲೆ ಸಿಂಚನ ಮಾಡ್ತಾ ಇದ್ದಾರೆ. ಈ ಮೂಲಕ ಪ್ರಾಣಿಗಳು ಹಾಗೂ ಅವುಗಳ ಮನೆ ಅಥವಾ ಗೂಡಿನ ವಾತಾವರಣ ತಂಪಾಗಿರುವಂತೆ ನೋಡಿಕೊಳ್ಳಲಾಗುತ್ತಿದೆ. ಮೈಸೂರು ಅಷ್ಟೇ ಅಲ್ಲದೆ ರಾಜ್ಯದ ಎಲ್ಲ ಮೃಗಾಲಯಗಳಲ್ಲಿ ಬೇಸಿಗೆಯಲ್ಲೂ ಪ್ರಾಣಿಗಳನ್ನು ಕ್ರಿಯಾಶೀಲತೆಯಿಂದ ಇರಿಸಲು ಎಳನೀರು, ಹಣ್ಣುಗಳನ್ನು ಒದಗಿಸಲಾಗುತ್ತಿದೆ. ಜಿರಾಫೆಗಳಿಗೆ ಎತ್ತರದಿಂದ ನೀರು ಬೀಳುವ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಉಳಿದ ಪ್ರಾಣಿಗಳಿಗೆ ಅಗತ್ಯ ತಕ್ಕ ಹಾಗೆ ಮನೆಗಳಿಗೆ ಕೃತಕ ಮಳೆ ಸುರಿಸಲಾಗುತ್ತಿದೆ. ಪ್ರಾಣಿಗಳ ದೇಹದ ಉಷ್ಣಾಂಶವನ್ನು ಸಮ ಪ್ರಮಾಣದಲ್ಲಿ ಇಡಲು ಇದು ನೆರವಾಗುತ್ತಿದೆ. ಅಷ್ಟೇ ಅಲ್ಲದೆ ಪ್ರಾಣಿಗಳಿಗೆ ಬೇಸಿಗೆಯಲ್ಲಿ ಎದುರಾಗಬಹುದಂತಹ ಅನಾರೋಗ್ಯ ಸಮಸ್ಯೆಯನ್ನ ದೂರು ಮಾಡಬಹುದಾಗಿದೆ. ಸಾಕಷ್ಟು ಪ್ರಾಣಿಗಳು ನೀರು ಹಾಗೂ ಮಣ್ಣಿನಲ್ಲಿ ಆಟ ಆಡಲು ಇಷ್ಟಪಡುತ್ತವೆ. ಹಾಗಾಗಿ ಮೃಗಾಲಯದಲ್ಲೇ ಮಣ್ಣು ಮತ್ತು ಕೆಸರು ಹೊಂಡದ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಬಿಸಿಲ ಬೇಗೆ ಪ್ರಾಣಿಗಳ ಆರೋಗ್ಯದ ಮೇಲೂ ಪ್ರತಿಕೂಲ ಪರಿಣಾಮವನ್ನ ಬೀರುತ್ತದೆ. ಇದರಿಂದಾಗಿ ಮೃಗಾಲಯದ ಪ್ರಾಣಿಗಳು ತಾಣವನ್ನ ಹಸಿರಿನಿಂದ ತಂಪಾಗಿ ಇಡಲಾಗಿದೆ. ಸ್ಪ್ರಿಂಕ್ಲರ್ ಮೂಲಕ ತಣ್ಣನೆ ವಾತಾವರಣ ನಿರ್ಮಾಣ ಮಾಡಲಾಗಿದ್ದು, ನೀರಿನ ಅಂಶ ಹೆಚ್ಚಿರುವ ಪದಾರ್ಥಗಳನ್ನೇ ಪ್ರಾಣಿಗಳಿಗೆ ಆಹಾರವಾಗಿ ನೀಡಲಾಗುತ್ತಿದೆ. ಜಾಸ್ತಿ ನೋಡ್ಕೊಂಡು name is Lion Tail. teacher will be teacher ಅದಕ್ಕೆ ಮತ್ತೆ ನೆರಳೆಲ್ಲ ಮಾಡಿರೋದು ಅದಕ್ಕೆ ಇದು ಮಧ್ಯಕ್ಕೊಂದು ಪ್ರಾಣಿ ಚೆನ್ನಾಗಿದೆ. ಸೂಪರ್. ನೋಡಿ इधर भी डाला, बाहर भी डाला, पीछे को भी डाला, आगे को भी डाला, बहुत सारे
अरे यार क्या कुदरत पानी मिल गया तो अब करना ಈಗ ನನಗೆ ಬೇಕು ಅಂದರೆ ಬತ್ತಿ ನೀರು ಮಾಡ್ತೀನಿ